ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಡಾ ಹಗರಣದಿಂದ ತಪ್ಪಿಸಿಕೊಳ್ಳೋದು ಅಷ್ಟು ಸುಲಭವಾಗೋದಿಲ್ವಾ? ಮುಂದಿನ ದಿನಗಳಲ್ಲಿ ಇದೇ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಮತ್ತಷ್ಟು ಸಂಕಷ್ಟವನ್ನ ವಿರೋಧ ಪಕ್ಷಗಳ ನಾಯಕರಿಂದ ಮಾತಿನ ಚಾಟಿಯನ್ನ ಅನುಭವಿಸುವ ಅನಿವಾರ್ಯತೆ ಸಿದ್ದರಾಮಯ್ಯ ಅವರ ಮುಂದೆ ಬಂದು ನಿಂತಿದೆಯಾ? ಆಗ್ತಾ ಇರುವ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಹೌದು ಅನ್ನೋ ರೀತಿಯಲ್ಲಿದೆ ವಾತಾವರಣ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಖುದ್ದಾಗಿ ಸುದ್ದಿಗೋಷ್ಠಿ ಮಾಡಿದ್ರು ಎರಡೆರಡು ಸಲ. ಪತ್ರಿಕೆಗಳಲ್ಲಿ ಜಾಹೀರಾತು ರೂಪದಲ್ಲಿ ಸ್ಪಷ್ಟೀಕರಣಗಳನ್ನು ಪ್ರಕಟಿಸಿದ್ರು ವಿತ್ ಡಾಕ್ಯುಮೆಂಟ್ಸ್. 4 ಸಚಿವರು ಪ್ರತ್ಯೇಕವಾಗಿ ಸುದ್ದಿಗೋಷ್ಠಿ ಮಾಡಿ ಸ್ಪಷ್ಟೀಕರಣವನ್ನ ಕೊಡೋ ಪ್ರಯತ್ನ ಮಾಡಿದ್ರು. ಆದರೆ ಅಧಿವೇಶನದಲ್ಲಿ ಕಲಾಪದ ಸಂದರ್ಭದಲ್ಲಿ ಮೂಡಾ ಪ್ರಕರಣದ ಚರ್ಚೆಗೆ ಅವಕಾಶ ಕೊಡಲಿಲ್ಲ ಅನ್ನೋ ವಿಚಾರವನ್ನೇ ಮುಂದಿಟ್ಕೊಂಡು ಈಗ ದೋಸ್ತಿ ಪಾಳೆಯ ಸಿದ್ದರಾಮಯ್ಯನವರ ವಿರುದ್ಧ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮತ್ತಷ್ಟು ತೀವ್ರಗೊಳಿಸಲಿಕ್ಕೆ ಸಿದ್ಧರಾಗ್ತಿದ್ದಾರೆ. ಎನ್ಡಿಎ ನಾಯಕರು ಅಂದರೆ ಬಿಜೆಪಿ ಜೆಡಿಎಸ್ ನಾಯಕರು, ಅದರಲ್ಲೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಈ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಅದರ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕಿಂತ ಮುಂಚೆ ಇವತ್ತು ಸುದ್ದಿಗೋಷ್ಠಿ ನಡೆಸಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾತನಾಡಿದ್ದೇನು ಕೇಳಿಸ್ಕೊಳ್ಳಿ. ನಿಮ್ಮ ಹೆಂಡತಿ ಹೆಸರಿಗೆ 50 ಸೈಟ್ ತಗೊಳ್ಳಿ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಇಲ್ಲಿ ನಡೆದಿರ್ತಕ್ಕಂಥ ವ್ಯವಹಾರ ಇದೆಯಲ್ಲ, ನೀವು ಲಾಯರಲ್ವೇ? ಈ ಪತ್ರಗಳನ್ನ ನೋಡಿಲ್ವ ನೀವು? ನಾನು ಹರಿಜನರ ಜಮೀನು, ಹರಿಜನರು ಅಂತ ಹೇಳಂಗಿಲ್ಲ, ಪರಿಶಿಷ್ಟರ ಜಮೀನು, ಯಾರ ಜಮೀನು ಅಂತಕ್ಕಂಥದ್ದು ನಾನು ಪ್ರಶ್ನೆ ಮಾಡಲ್ಲ. ಅದು ಯಾರ್ದಾದರೂ ಹಾಕೊಳ್ಳಿ. ನಿಮಗೆ ಬೇರೆ ಜಮೀನೇ ಸಿಗ್ತಿರ್ಲಿಲ್ವ? ಇದನ್ನೇ ಯಾಕೆ ತಗೊಂಡ್ರಿ? ಇದನ್ನು ಯಾಕೆ ನೀವು ಮಾಡ್ಕೋಬೇಕಾಗಿತ್ತು? ಬೇರೆ ಜಮೀನು ತಗೊಳಕ್ಕಾಯ್ತಿರ್ಲಿಲ್ವಾ? ಈ ಜಮೀನು 65ರಲ್ಲಿ ಯಾವ ರೀತಿ ಬಂತು, ಅದೇ ಅಂಥದ್ದು ನಿಂಗ ಪಂಗ ಸಿಂಗ ಅದೇನೋ ಇದಾವೆ, ಅವೆಲ್ಲ ಬೇಡ ನಮಗೆ. ನಿಂಗನೂ ಬೇಡ, ಸಿಂಗನೂ ಬೇಡ. ನಾನು ಕೇಳೋದು ಸಿದ್ದರಾಮಯ್ಯವ್ರಿಗೆ, 92ರಲ್ಲಿ ಪ್ರಾಥಮಿಕ ಹಂತದ ಅಧಿಸೂಚನೆ ಆಗಿದೆ, ಪ್ರಿಲಿಮಿನರಿ ನೋಟಿಫಿಕೇಷನ್ನು. 97ರಲ್ಲಿ ಫೈನಲ್ ನೋಟಿಫಿಕೇಷನ್ ಆಯಿತು. 16/2 ಆಗೋಯ್ತು. 16/2 ಆದಮೇಲೆ ಸಿದ್ದರಾಮಯ್ಯನವರೇ ನೀವು ಆಡಳಿತ ನಡೆಸಿದ್ದೀರಿ, 7ನೇ ವರ್ಷ ನಡೆಸ್ತಾ ಇದ್ದೀರಿ. ಈಗ ಕಾನೂನಲ್ಲಿ ಇದೆಯಾ ತಗೊಳ್ಳೋದಕ್ಕೆ? 464 ಸರ್ವೆ ನಂಬರು, ನಿಂಗ ಉರುಫ್ ಜವರ 3 ಎಕರೆ 16 ಗುಂಟೆ, ಖರಾಬು 0.16, ಒಟ್ಟು ವಿಸ್ತೀರ್ಣ 3.32, ದೇವನೂರು ಬಡಾವಣೆ. ನಿಂಗನ ಹೆಸರಿಗೆ ಡಿನೋಟಿಫಿಕೇಷನ್ ಯಾಕೆ ಮಾಡಿದ್ರಿ? ಯಾರು ಮಾಡಿಸ್ತಾರೆ? ನಿಂಗ ಯಾವಾಗ ಅರ್ಜಿ ಕೊಟ್ಟಿದ್ದ? ಅಲ್ಲೆಲ್ಲೋ ಇದ್ದಾರಲ್ಲ ಮೇಲೆ ಸ್ವರ್ಗದಲ್ಲಿ, ಅಲ್ಲಿಂದಲೇ ಕಳಿಸಿದ್ನ ಡಿನೋಟಿಫಿಕೇಷನ್ ಮಾಡಿಕೊಡಿ ಅಂತ. ಇದನ್ನು ನಾವು ಕೇಳ್ತಾ ಇರೋದು. ಆಗ ನೀವು ಡೆಪ್ಟಿ ಸಿ ಎಮ್ಮು ಪ್ಲ್ಯಾನ್ ಯಾವಾಗಾಗಿದೆ? ಈ ಬಡಾವಣೆ 15 ಸೈಟು, 15-20 ಬೆನಿಫಿಷರೀಸಿಗೆ ಲ್ಯಾಂಡು ಇದು ಕೊಟ್ಟುಬಿಟ್ಟಿದ್ದೀರಿ, ಸೈಟ್ ಮಾಡಿ. 2002-2003ರಲ್ಲಿ ಆಗೋಗಿದೆ. ಈ ಜಮೀನು 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಹೆಂಗೆ ಕೊಂಡ್ಕೊತಾರೆ? ನಿಂಗನಿಂದಲೂ ತಗೊಂಡಿಲ್ಲ, ಇದು ನಿಂಗರಾಜು ಕೈಯಿಂದ ತಗೊಂಡು ಅದೆಂಥದ್ದು. ಈಗ ಸುದೀರ್ಘವಾಗಿ ಇತ್ತು ಕುಮಾರಸ್ವಾಮಿ ಅವರ ಮಾತುಗಳು. ಆದರೆ ಪ್ರಮುಖವಾಗಿ 5 ಪ್ರಶ್ನೆಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೇನೆ ನೇರವಾಗಿ ಈ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆಯೇ ಕೇಳಿದ್ದಾರೆ ಕುಮಾರಸ್ವಾಮಿ ಅವರು. ಆ ಪಂಚ ಪ್ರಶ್ನೆಗಳು ಯಾವ್ದ್ಯಾವುದು ನಾವು ಗಮನಿಸ್ತಾ ಹೋಗೋಣ. 5 ಪ್ರಶ್ನೆ ನೇರವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿಗೆ ಕೇಳ್ತಾರೆ. ನಿಂಗನ ಹೆಸರಿಗೆ ಈ ಭೂಮಿ ಡಿನೋಟಿಫೈ ಹೇಗಾಯಿತು? ಮೂಲ ಮಾಲೀಕರು ನಿಂಗ ಅಂತ ಹೇಳ್ತಿದ್ದಾರೆ. ಅವರ ಹತ್ರ ಇದ್ದ ಭೂಮಿಯನ್ನ ಮೂಡಾ ವಶಕ್ಕೆ ಪಡಿತಿದ್ದೀವಿ, ಇಲ್ಲಿ ನಾವು ಲೇಔಟ್ ಮಾಡ್ತಿದ್ದೀವಿ ಅಂತ ಹೇಳಿ ನೋಟಿಫೈ ಮಾಡ್ತು. ನೋಟಿಫೈ ಮಾಡಿದ ಭೂಮಿಯನ್ನ ಮತ್ತೆ ಕೈ ಬಿಡಬೇಕು ಅಂದರೆ ಅದನ್ನು ಡಿನೋಟಿಫೈ ಮಾಡಬೇಕು ಅಂದರೆ ಮೂಲ ಮಾಲೀಕರು ಅದಕ್ಕೆ ಅರ್ಜಿ ಸಲ್ಲಿಸಬೇಕು, ಅಥವಾ ಮೂಡಾವೇ ಸ್ವಯಂ ಪ್ರೇರಿತವಾಗಿ ಕೈ ಬಿಟ್ಬಿಡ್ಬೇಕು, ಇಲ್ಲ ಈ ಭೂಮಿಯನ್ನು ನಾವು ಬಳಕೆ ಮಾಡ್ಕೊಳ್ತಿಲ್ಲ ಅಂತ ಹೇಳಿ. ಈ ನಿಂಗ ಅವ್ರು ಇರಲೇ ಇಲ್ಲ. ಡಿನೋಟಿಫೈ ಮಾಡೋ ಸಂದರ್ಭದಲ್ಲಿ ಅವರು ಕಾಲ ಹೊಂದಿದ್ರು, ಅಂದರೆ ಅವರು ಇರಲಿಲ್ಲ ಜೀವಂತವಾಗಿ. ಹಾಗಾದರೆ ಹೇಗೆ ಡಿನೋಟಿಫಿಕೇಷನಲ್ಲಿ ಅವರ ಹೆಸರನ್ನು ಉಲ್ಲೇಖ ಮಾಡಲಾಗಿದೆ? ಇದರಲ್ಲೇನೆ ಗೊತ್ತಾಗುತ್ತೆ ಈ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಅಕ್ರಮ, ನಿಯಮ ಉಲ್ಲಂಘನೆ ಆಗಿದೆ
ಅನ್ನೋದು ಕುಮಾರಸ್ವಾಮಿ ಅವರ ಮೊದಲ ಪ್ರಶ್ನೆ. ಇದೇ ಪ್ರಶ್ನೆಗೆ ಉಪಪ್ರಶ್ನೆ ಅನ್ನೋ ರೀತಿಯಲ್ಲಿ ಎರಡನೇ ಪ್ರಶ್ನೆ, ನಿಂಗ ಸ್ವರ್ಗದಿಂದ ಡಿನೋಟಿಫಿಕೇಶನ್ ಮಾಡಿ ಅಂತ ಹೇಳಿ ಕೇಳಿದ್ನಾ? ಡಿನೋಟಿಫಿಕೇಶನ್ ಆಗೋ ಸಂದರ್ಭದಲ್ಲಿ ನಿಂಗ ಜೀವಂತವಾಗೇ ಇರಲಿಲ್ಲ ಮೂಲ ಮಾಲೀಕರು. ಹಾಗಾದ್ರೆ ಯಾರು ಕೇಳಿದ್ರು ಇದನ್ನ ಡಿನೋಟಿಫೈ ಮಾಡಿ ಅಂತ ಹೇಳಿ ಮೂಡಾಗೆ? ಯಾಕೆ ನೋಟಿಫೈ ಮಾಡಿದ್ದ ಭೂಮಿಯನ್ನ ಡಿನೋಟಿಫೈ ಮಾಡಲಿಕ್ಕೆ ಮುಂದಾಯ್ತು ಮೂಡ? ಯಾರು ಕೇಳಿದ್ರು ಡಿನೋಟಿಫೈ ಮಾಡಿ ಅಂತ ಹೇಳಿ? ಕುಮಾರಸ್ವಾಮಿ ಅವ್ರು ಕೇಳ್ತಿರೋ ಪ್ರಶ್ನೆ ಇದು ಮುಖ್ಯಮಂತ್ರಿಗಳಿಗೆ. ಇನ್ನು ಈ ನೋಟಿಫೈ ಡಿನೋಟಿಫೈ ಮಧ್ಯೆನೇ ಒಂದಷ್ಟು ಕನ್ಫ್ಯೂಷನ್ ಇದ್ದ ಭೂಮಿಯನ್ನ 2004ರಲ್ಲಿ, ಇನ್ಫ್ಯಾಕ್ಟ್ ಅದು 2002 ಅಲ್ಲ 2004ರಲ್ಲಿ ಮಲ್ಲಿಕಾರ್ಜುನಯ್ಯ ಅಂದರೆ ಏನು ಸಿದ್ದರಾಮಯ್ಯನವರ ಪತ್ನಿಯ ಸಹೋದರ ಅವ್ರು ಖರೀದಿ ಮಾಡೋ ಟೈಮಲ್ಲಿ ಇದು ಈ ರೀತಿಯೆಲ್ಲ ಮೂಡಾದಿಂದ ನೋಟಿಫೈ ಆಯಿತು, ನಂತರದಲ್ಲಿ ಡಿನೋಟಿಫೈ ಆಯಿತು. ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಪಡೆಯದಲ್ಲೇನೆ ಆ ಭೂಮಿ ವಾಸ್ತವವಾಗಿ ಹೇಗಿದೆ ಅನ್ನೋದನ್ನು ಅಲ್ಲಿ ಹೋಗಿ ನೋಡಿದೆ, ಅದ್ರ ಬಗ್ಗೆ ಕಾಗದ ಪತ್ರಗಳ ಪರಿಶೀಲನೆ ಮಾಡಿದೆ. ಹೆಂಗೆ ಖರೀದಿ ಮಾಡಿದ್ರು ಬಾಮೈದ ಮುಖ್ಯಮಂತ್ರಿಗಳಿಗೆ ಕೇಳ್ತಾ ಇರುವ ಪ್ರಶ್ನೆ ಇದು. ಇದ್ರ ಜೊತೆಗೆ ನೋಟಿಫೈ ಮಾಡಿದ ಸಂದರ್ಭದಲ್ಲಿ ಅಂದರೆ ಈ ಮೂಲ ಮಾಲೀಕ ನಿಂಗನಿಂದ ಪಡೆದುಕೊಂಡ ಭೂಮಿಯನ್ನು ಲೇಔಟ್ ಆಗಿ ಪರಿವರ್ತನೆ ಮಾಡಾಗಿ ಹೋಗಿತ್ತು. ಅದಕ್ಕೆ 464 ಸರ್ವೆ ನಂಬರ್ 464 ಅಂತ ಇದ್ದ ಭೂಮಿಯ ನಂಬರನ್ನು 16/2 ಅಂತ ಹೇಳಿ ನೋಟಿಫೈ ಆಗೋಗಿತ್ತು. ಅಂದರೆ ಲೇಔಟ್ ಪ್ಲಾನ್ ಮಾಡಿ ಆ ಲೇಔಟ್ನಲ್ಲಿ ಸೈಟ್ ನಂಬರನ್ನು ಕೂಡ ಹಾಕಾಗಿತ್ತು, ಸರ್ವೆ ನಂಬರ್ 16/2 ಅಂತ ಹೇಳಿ. ಹೀಗೆ ಸರ್ವೆ ನಂಬರ್ ಕೂಡ ಹೋಗಿದ್ದ ಜಮೀನನ್ನು ಡಿನೋಟಿಫಿಕೇಶನ್ ಮಾಡಿದ್ದು ಹೇಗೆ? ಡಿನೋಟಿಫಿಕೇಶನ್ ಸಾಮಾನ್ಯವಾಗಿ ಹೇಗೆ ಮಾಡ್ತಾರೆ ಅಂತಂದರೆ, ಒಂದಷ್ಟು ಭೂಮಿಯನ್ನು ಲೇಔಟ್ ಮಾಡಲಿಕ್ಕೆ ಅಂಥೇಳಿ, ಅಥವಾ ರಸ್ತೆ ಮಾಡಲಿಕ್ಕೆ ಅಂಥೇಳಿ, ಅಥವಾ ಯಾವುದೋ ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅಂಥೇಳಿ ರೈತರಿಂದ ಅಥವಾ ಮೂಲ ಮಾಲೀಕರಿಂದ ವಶಕ್ಕೆ ಪಡೆದ ನಂತರ ಆ ಕೆಲಸ ಆಗಿ ಅಥವಾ ಆಗದೇ ಇದ್ದಾಗ ಭೂಮಿ ಉಪಯೋಗ ಮಾಡ್ಕೊಳ್ದೇ ಹೋದ ಸಂದರ್ಭದಲ್ಲಿ ಈ ಭೂಮಿ ನಮಗೆ ಬೇಡ. ಫಾರ್ ಎಕ್ಸಾಂಪಲ್ 10 ಎಕರೆಯನ್ನು ನೋಟಿಫೈ ಮಾಡಿರ್ತಾರೆ, ಅದರಲ್ಲಿ ಕೇವಲ 9 ಎಕರೆ ಮಾತ್ರ ನಿಯೋಜಿತ ಕಾರ್ಯಕ್ರಮಕ್ಕೆ ಬೇಕಾಗುತ್ತೆ, ಇನ್ನು 1 ಎಕರೆ ಬೇಕಾಗೋದಿಲ್ಲ. ಹೆಚ್ಚುವರಿಯಾಗಿರುವ ಭೂಮಿಯನ್ನು ಡಿನೋಟಿಫೈ ಮಾಡಿ ಈ ಭೂಮಿ ಈ ಯೋಜನೆಗೆ ಬೇಡ ಅಂತ ಹೇಳಿ ಡಿನೋಟಿಫೈ ಮಾಡಲಾಗುತ್ತೆ. ಆದರೆ ಇಲ್ಲಿ ನಿಂಗ ಅವರ ಮಾಲೀಕತ್ವದ ಜಮೀನನ್ನು ಲೇಔಟ್ ಮಾಡಿ ಆ ಲೇಔಟ್ನಲ್ಲಿರ್ತಕ್ಕಂಥ ಸೈಟ್ಗೆ ನಂಬರ್ ಕೂಡ ಮಾಡಿಬಿಟ್ಟಿದ್ದಾರೆ 16/2 ಅಂತ ಹೇಳಿ. ಅಂದರೆ ಉಪಯೋಗಿಸ್ಕೊಂಡಿದ್ದಾರೆ ಈ ಭೂಮಿಯನ್ನು. ಲೇಔಟ್ ಮಾಡಲಿಕ್ಕೆ ಮೂಡಾದವರು ಉಪಯೋಗಿಸ್ಕೊಂಡಿರುವ ಭೂಮಿಯನ್ನು ಡಿನೋಟಿಫಿಕೇಶನ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹೇಗೆ ಮಾಡಿದ್ರು, ಯಾರು ಮಾಡಿದ್ರು ಪ್ರಶ್ನೆ ಕೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳನ್ನ. ಇನ್ನು ಇದೇ ಭೂಮಿಯನ್ನು, ಇಷ್ಟೆಲ್ಲ ವಿವಾದಗಳಿರುವ, ಇಷ್ಟೆಲ್ಲ ನಿಯಮವನ್ನು ಉಲ್ಲಂಘನೆ ಮಾಡಿರುವ ಭೂಮಿಯನ್ನು 2010ರಲ್ಲಿ ದಾನ ಮಾಡಲಾಗುತ್ತೆ. ಆಗ ಉಪಮುಖ್ಯಮಂತ್ರಿಗಳಾಗಿರ್ತಾರೆ ಸಿದ್ದರಾಮಯ್ಯನವರು. ಅಂಥ ಸಂದರ್ಭದಲ್ಲಿ ದಾನ ಮಾಡೋ ಸಂದರ್ಭದಲ್ಲೂ ಕೂಡ ಅದನ್ನು ಕೃಷಿ ಜಮೀನು ಅಂತ ಉಲ್ಲೇಖ ಮಾಡಲಾಗಿದೆ ದಾನ ಪತ್ರದಲ್ಲಿ. ಆಯಿತು, ಈ ಸಿದ್ದರಾಮಯ್ಯನವರ ಪತ್ನಿಯ ಸಹೋದರ ನೋಡಲಿಲ್ಲ ಭೂಮಿ ಏನಿದೆ ಎತ್ತ, ಅದ್ರ ಕಾಗದ ಪತ್ರ ಪರಿಶೀಲನೆ ಮಾಡಲಿಲ್ಲ. ಆದರೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಯ ಹೆಸರಿಗೆ ವರ್ಗ ಆಗ್ತಾ ಇದೆ ಭೂಮಿ ದಾನದ ಸ್ವರೂಪದಲ್ಲಿ. ಆ ದಾನ ಪಡೆಯುವಾಗ ಯಾವ ಭೂಮಿ ಅದು, ಎಲ್ಲಿದೆ, ಯಾವ ರೀತಿ ಇದೆ, ಇದರ ಪರಿಶೀಲನೆಯನ್ನು ಮಾಡಿಸ್ಕೊಳ್ದೆ ದಾನ ಪಡೆದು ಬಿಟ್ರಾ? ಕೃಷಿ ಭೂಮಿ ಅಂತ ಉಲ್ಲೇಖ ಆಗಿದೆ 16/2, ಮೂಡಾದಿಂದ ಲೇಔಟ್ ಆಗಿ ಕನ್ವರ್ಟ್ ಆಗಿರುವ 16/2 ಆ ಭೂಮಿಯನ್ನು ಕೃಷಿ ಭೂಮಿ ಅಂತ ಹೇಳಲಾಗಿದೆ. ಆ ಸಂದರ್ಭದಲ್ಲಿ ಗೊತ್ತಾಗ್ಲಿಲ್ವಾ ಇದನ್ನ ಲೇಔಟ್ ಮಾಡಲಾಗಿದೆ ಅಂತ ಹೇಳಿ ಪಂಚ ಪ್ರಶ್ನೆಗಳನ್ನು, ಬಹಳ ವ್ಯಾಲಿಡ್ ಅನಿಸುವಂತಹ ಪ್ರಶ್ನೆಗಳನ್ನು, ಟೆಕ್ನಿಕಲಿ ಕರೆಕ್ಟ್ ಅನ್ನಿಸುವಂತಹ ಪ್ರಶ್ನೆಗಳನ್ನು ಕುಮಾರಸ್ವಾಮಿಯವರು ಸಿದ್ದರಾಮಯ್ಯನವರ ಮುಂದಿಟ್ಟಿದ್ದಾರೆ. ಕೇವಲ ಪಂಚ ಪ್ರಶ್ನೆ ಮಾತ್ರ ಅಲ್ಲ, ಈ ಮುಡಾ ವಿಚಾರದಲ್ಲಿ ಕುಮಾರಸ್ವಾಮಿಯವರು ಡೇ 1 ಅಂದರೆ ಮೊದಲ ದಿನದಿಂದ ಕೂಡ ಇಡೀ ಪ್ರಕರಣವನ್ನು ಡಿ.ಕೆ. ಶಿವಕುಮಾರ್ ಅವರ ಕಡೆಗೆ ಬೊಟ್ಟು ಮಾಡಿ ತೋರಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈ ಹಗರಣವನ್ನು ಬಯಲಿಗೆ ತಂದಿರೋದು ಬಿಜೆಪಿಯವರು ಅಲ್ಲ, JDSನವರು ಅಲ್ಲ, ಅಥವಾ ಯಾರೋ ಮೂಡಾಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳೂ ಅಲ್ಲ. ಆದರೆ ಯಾರು ಮುಖ್ಯಮಂತ್ರಿಯ ಚೇರ್ ಮೇಲೆ ಟವಲ್ ಹಾಕೊಂಡು ಕೂತಿದ್ದಾರೆ, ಕುಮಾರಸ್ವಾಮಿ ಅವರ ಮಾತಿದು, ಯಾರು ಮುಖ್ಯಮಂತ್ರಿಗಳ ಚೇರ್ ಮೇಲೆ ಟವಲ್ ಹಾಕೊಂಡು ಕೂತಿದ್ದಾರೆ ಅವರೇ ಇದೆಲ್ಲವನ್ನ ಕೂಡ ಆಚೆ ತರ್ತಿದ್ದಾರೆ ಅಂತ ಹೇಳಿಬಿಟ್ಟಿದ್ರು. ಅದ್ರ ಮುಂದುವರೆದ ಭಾಗ ಇವತ್ತೂ ಕೂಡ ಕೇಳೋಕೆ ಸಿಕ್ತು ಕುಮಾರಸ್ವಾಮಿ ಅವರ ಬಾಯಲ್ಲಿ. ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರನ್ನ ಹಣಿಯೋ ಪ್ರಯತ್ನವನ್ನ ಮಾಡಿದ್ದಾರಾ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್? ಕುಮಾರಸ್ವಾಮಿ ಅವರ ಮಾತಿನಲ್ಲಿ ಇದೇ ಪ್ರಸ್ತಾಪ. ಸ್ಫೋಟಕ ಬಾಂಬನ್ನು ಮತ್ತೊಮ್ಮೆ ಸಿಡಿಸಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಬಲದಿಂದಲೇ ವಿರೋಧ ಪಕ್ಷಗಳು ಕೂಡ ಹೋರಾಟ ಮಾಡ್ತಾ ಇದೆಯಾ?
ಇವ್ರು ಇಂಥದ್ದೊಂದು ಹಗರಣ ಆಗಿದೆ ಅಂತ ಹೇಳಿ ಆಚೆ ತಂದಿಟ್ರು ಡಿ ಕೆ ಶಿವಕುಮಾರ್ ಅವರು. ವಿರೋಧ ಪಕ್ಷಕ್ಕೆ ಗೊತ್ತಾಯಿತು. ಈಗ ವಿರೋಧ ಪಕ್ಷ ಇದನ್ನೇ ಅಸ್ತ್ರವಾಗಿ ಮಾಡಿಕೊಂಡು ಹೋರಾಟ ಮಾಡ್ಲಿಕ್ಕೆ ಮುಂದಾಗ್ತಿದ್ಯಾ? ಕುಮಾರಸ್ವಾಮಿ ಅವರ ಮಾತುಗಳಿಂದ ಈ ರೀತಿಯಾದ ಅನುಮಾನ ಜನಸಾಮಾನ್ಯರಿಗೆ ಬರ್ತಾ ಇದೆ. ಸಿದ್ದರಾಮಯ್ಯ ಅವರ ರಾಜೀನಾಮೆ ನೀಡೋಕೆ ಇದೀಗ ಬಿಜೆಪಿ ನಿರಂತರವಾಗಿ ಒತ್ತಡ ಹಾಕ್ತಾ ಇದೆ. ಅಧಿವೇಶನದ ಸಂದರ್ಭದಲ್ಲೂ ಅಷ್ಟೇ, ಅಧಿವೇಶನದ ನಂತರದಲ್ಲೂ ಅಷ್ಟೇ, ಪಾದಯಾತ್ರೆ, ಪ್ರತಿಭಟನೆ, ಅಹೋರಾತ್ರಿ ಧರಣಿ, ನಾನಾ ರೀತಿಯ ಪ್ರಯತ್ನಗಳ ಮೂಲಕ ಸಿದ್ದರಾಮಯ್ಯನವರ ರಾಜೀನಾಮೆ ಪಡೀಲಿಕ್ಕೆ ಬಿಜೆಪಿ ಸತತವಾಗಿ ಪ್ರಯತ್ನ ಮಾಡ್ತಾ ಇದೆ. ಪಾದಯಾತ್ರೆಯ ಪ್ಲಾನ್ ಅನ್ನ ಕೂಡ ಇದೇ ಕಾರಣಕ್ಕೆ ಮಾಡಿಕೊಂಡಿದ್ದಾರಾ ದೋಸ್ತಿ ನಾಯಕರು? ಒಂದು ವೇಳೆ ದೋಸ್ತಿಗಳು ಪಾದಯಾತ್ರೆಯನ್ನ ಮಾಡಿದ್ದೇ ಆದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಒತ್ತಡ ಮತ್ತಷ್ಟು ಹೆಚ್ಚಾಗುತ್ತೆ, ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹ ಮತ್ತಷ್ಟು ಗಟ್ಟಿಯಾಗುತ್ತೆ. ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರು ಅಂದುಕೊಂಡಂತೆ ಆಗ್ತಾ ಇರುವ ಪ್ಲಾನ. ವಿರೋಧ ಪಕ್ಷದವರು ಹೆಚ್ಚೆಚ್ಚು ಪ್ರತಿಭಟನೆ ಮಾಡಲಿ, ಪ್ರತಿಭಟನೆಯ ಒತ್ತಡಕ್ಕೆ ಸಿಲುಕಿ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಲಿ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಪ್ಲಾನ ಅನ್ನೋ ಅನುಮಾನ ಕುಮಾರಸ್ವಾಮಿ ಅವರ ಮಾತಿಂದ. ಸರ್ಕಾರದ ಡ್ಯಾಮೇಜ್ ಕಂಟ್ರೋಲ್ಗಾಗಿ ಸಿದ್ದರಾಮಯ್ಯ ರಾಜೀನಾಮೆ ಮಾಡುವ ಹಂತಕ್ಕೇನಾದರೂ ಹೋಗ್ತಾರಾ? ಕಾದು ನೋಡಬೇಕಾಗಿದೆ. ಕೇವಲ ಇದಿಷ್ಟು ಮಾತ್ರ ಅಲ್ಲ, ಡಿ ಕೆ ಶಿವಕುಮಾರ್ ಅವರು ಈ ಪ್ರಕರಣದಲ್ಲಿ ಎಷ್ಟು ಮಾತ್ರಕ್ಕೆ ಶಾಮೀಲಾಗಿದ್ದಾರೆ, ಅವ್ರ ಪಾತ್ರ ಏನು, ಇದೆಲ್ಲವೂ ಕೂಡ ಚರ್ಚೆಗೆ ಅರ್ಹವಾದ ವಿಚಾರ. ಮತ್ತೊಂದು ಕಡೆ ವಿರೋಧ ಪಕ್ಷದವರು ಪ್ರತಿಭಟನೆ ಎಷ್ಟು ತೀವ್ರ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗ್ತಾರೆ, ಅದ್ರ ಮೇಲೆ ಒತ್ತಡ ಅನ್ನೋದು ಎಷ್ಟರ ಮಟ್ಟಿಗೆ ಬೀಳುತ್ತೆ ಮುಖ್ಯಮಂತ್ರಿಗಳ ಮೇಲೆ, ಅದು ಮತ್ತೊಂದು ವಿಚಾರ. ಇದೆಲ್ಲದರ ಜೊತೆಗೇನೆ ಮತ್ತಷ್ಟು ಕಷ್ಟಗಳು, ಸಂಕಷ್ಟಗಳು ಮುಖ್ಯಮಂತ್ರಿಗಳ ಹೆಗಲೇರುವ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಕೇವಲ ವಿರೋಧ ಪಕ್ಷದವರು ಮಾತ್ರ ಅಲ್ಲ, ಕೇವಲ ತಮ್ಮದೇ ಪಕ್ಷದಲ್ಲಿರುವ ವಿರೋಧಿಗಳು ಮಾತ್ರವಲ್ಲ, ಇದೀಗ ದೆಹಲಿ ನಾಯಕರು ಕೂಡ ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆ ಮಾಡ್ತಿದ್ದಾರೆ. ದೆಹಲಿ ಅಂಗಳಕ್ಕೆ ಇದೀಗ ಮುಡಾ ಹಾಗೆ ವಾಲ್ಮೀಕಿ ನಿಗಮದ ಹಗರಣ ತಲುಪಿದೆ. ರಾಜ್ಯದಲ್ಲಿ ಹಗರಣಗಳ ಸದ್ದು ಜೋರಾಗ್ತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ ಪಾಳಯಕ್ಕೆ ಮುಜುಗರ ಹೆಚ್ಚಾಗ್ತಾ ಸಾಗ್ತಾ ಇದೆ. ಬಿಜೆಪಿ ಜೆಡಿಎಸ್ ನಾಯಕರಿಂದ ಮುಖ್ಯಮಂತ್ರಿ ರಾಜೀನಾಮೆಗೆ ಪಟ್ಟು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಸಾಗ್ತಾ ಇದೆ. ಇನ್ಫ್ಯಾಕ್ಟ್ ಸಂಸತ್ತಿನ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಕರ್ನಾಟಕದ ಸಂಸದರು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆ ಆಯಿತು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇರುವ ಹಗರಣಗಳ ವಿಚಾರ, ಇದರ ಜೊತೆಗೆ ಮತ್ತಷ್ಟು ಸಂಕಷ್ಟ ಅನ್ನೋ ರೀತಿಯಲ್ಲಿ ಲಿಖಿತ ರೂಪದಲ್ಲಿ ವರದಿ ನೀಡಿ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರು ಸೂಚನೆಯನ್ನ ನೀಡಿದ್ದಾರೆ. ವಿಧಾನಮಂಡಲ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ. ಅಧಿವೇಶನ ಮುಗಿತಾ ಇದ್ದಂತೆ ಮುಖ್ಯಮಂತ್ರಿಗಳಿಗೆ ರಾಹುಲ್ ಗಾಂಧಿ ದೆಹಲಿಗೆ ಬನ್ನಿ, ಏನಾಗ್ತಾ ಇದೆ ಇದೆಲ್ಲದರ ಮಾಹಿತಿಯನ್ನ ನೀಡಿ ಅಂತ ಹೇಳಿ ಕರೆಯನ್ನ ನೀಡಿದ್ದಾರೆ. ಸರ್ಕಾರದ ಬೆಳವಣಿಗೆಗಳ ಬಗ್ಗೆ ವರದಿಯನ್ನ ಪಡೆಯೋಕೆ ಕಾಂಗ್ರೆಸ್ನ ಹೈಕಮಾಂಡ್ ಇದೀಗ ಮುಂದಾಗ್ತಾ ಇದೆ. ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನ ಪಡೆಯಲಿದೆ ಕಾಂಗ್ರೆಸ್ನ ಹೈಕಮಾಂಡ್. ಬಿಜೆಪಿ ನಡೆಸಲಿರುವ ಪಾದಯಾತ್ರೆ ಬಗ್ಗೆ ಕೂಡ ಕೇಳಲಿದ್ದಾರೆ. ಬಿಜೆಪಿಯವರು ಇನ್ ಕೇಸ್ ಏನಾದರೂ ಈ ಪಾದಯಾತ್ರೆಯನ್ನ ಮಾಡುವಲ್ಲಿ ಯಶಸ್ವಿಯಾಗಿದ್ದೇ ಆದಲ್ಲಿ ಕಾಂಗ್ರೆಸ್ ಪಾಳೆಯಕ್ಕೆ ದೊಡ್ಡ ಮುಜುಗರ, ಹಿನ್ನಡೆ. ಪಾದಯಾತ್ರೆಗಳ ಶಕ್ತಿ ಏನು ಅನ್ನೋದು ಬಹುಶಃ ಸಿದ್ದರಾಮಯ್ಯ ಅವರಿಗಿಂತ ಹೆಚ್ಚಿಗೆ ಬೇರೆ ಯಾರಿಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ. ನಮಗೆ ಗೊತ್ತಿದೆ, ಬಿಜೆಪಿ ಸರ್ಕಾರವನ್ನ ಕೆಳಗಿಳಿಸಿ ತಮ್ಮ ಸರ್ಕಾರವನ್ನ ಮೇಲಕ್ಕೆ ತರುವಲ್ಲಿ ಸಿದ್ದರಾಮಯ್ಯನವರು ಬೆಂಗಳೂರಿನಿಂದ ಬಳ್ಳಾರಿಗೆ ನಡೆಸಿದ ಪಾದಯಾತ್ರೆ ಬಹಳ ದೊಡ್ಡ ಪಾತ್ರವನ್ನ ನಿರ್ವಹಿಸಿತ್ತು. ಕೋವಿಡ್ ಸಂದರ್ಭ ಇದ್ರೂ ಕೂಡ ಮೇಕೆದಾಟಿಗಾಗಿ ಡಿ ಕೆ ಶಿವಕುಮಾರ್ ಅವರು ನಡೆಸಿದ ಪಾದಯಾತ್ರೆ ಹಳೆಯ ಮೈಸೂರು ಭಾಗದಲ್ಲಿ ಅದರದ್ದೇ ಆದ ಪರಿಣಾಮವನ್ನ ಬೀರಿದ್ದು ಕೂಡ ಸುಳ್ಳಲ್ಲ. ಹೀಗಾಗಿ ಇನ್ ಕೇಸ್ ಬಿಜೆಪಿ ಏನಾದರೂ ಇದೀಗ ಕಾಂಗ್ರೆಸ್ನ ವಿರುದ್ಧವಾಗಿ ಪಾದಯಾತ್ರೆ ನಡೆಸಿದ್ರೆ ಆತಂಕ ಮತ್ತಷ್ಟು ಹೆಚ್ಚಾಗೋದು ಶತಸಿದ್ಧ. ಹೀಗಾಗಿ ಬಿಜೆಪಿ ನಡೆಸಲಿರುವ ಪಾದಯಾತ್ರೆ ಬಗ್ಗೆ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಮಾಹಿತಿಯನ್ನ ಸಂಗ್ರಹ ಮಾಡಲಿದ್ದಾರೆ. ಮುಂದಿನ ರಾಜ್ಯ ಸರ್ಕಾರದ ನಡೆ ಹೇಗಿರಬೇಕು, ಇಷ್ಟು ದಿನ ನಿಮಗೆ ಬಿಟ್ವಿ ಮ್ಯಾನೇಜ್ ಮಾಡಿ ಅಂತ ಹೇಳಿ, ಆದರೆ ನೀವು ಮ್ಯಾನೇಜ್ ಮಾಡ್ತಿರೋದು ಯಾಕೋ ಸರಿ ಕಾಣ್ತಾ ಇಲ್ಲ. ಇನ್ನು ಮುಂದೆ ಈ ವಿಚಾರದಲ್ಲಿ ಹೇಗೆ ನಡೆಯನ್ನ ಇಡಬೇಕು ಅನ್ನೋದನ್ನ ನಾವು ತಿಳಿಸ್ತೀವಿ ಅಂತ ಹೇಳಿ ಹೈಕಮಾಂಡ್ನ ನಾಯಕರು ನಿರ್ಧಾರ ಮಾಡಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಇವೆಲ್ಲ ಕಾರಣಕ್ಕೋಸ್ಕರ ರಾಜ್ಯ ನಾಯಕರನ್ನ ದೆಹಲಿಗೆ ಕರೆಸ್ಕೊಳ್ತಿದ್ದಾರೆ ಹೈಕಮಾಂಡ್ ನಾಯಕರು. ಸರ್ಕಾರಕ್ಕೆ ಮುಜುಗರವಾಗದೇ ರೀತಿಯಲ್ಲಿ ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಸೂಚನೆ ನೀಡುವ ಸಾಧ್ಯತೆ ಕೂಡ ದಟ್ಟವಾಗಿದೆ.